ಎದೆ ಹಾಲನ್ನ ಹೆಚ್ಚಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಇಲ್ಲಿದೆ 5 ಸೊಲ್ಯೂಷನ್. ಪ್ರಾರಂಭದಲ್ಲಿ ಎಲ್ಲಾ ತಾಯಂದಿರಿಗೂ ಎದೆ ಹಾಲು ಕಡಿಮೆನೆ ಬರ್ತಾ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲನೇ ಸೊಲ್ಯೂಷನ್ ಸ್ಟ್ರೆಸ್‌ನ ಜಾಸ್ತಿ ತಗೊಳ್ಬಾರ್ದು. ಚೆನ್ನಾಗಿ ನಿದ್ದೆ ಮಾಡ್ಬೇಕು. ನೀವು ಎಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ತೀರೋ ಅಷ್ಟು ಎದೆ ಹಾಲು ಹೆಚ್ಚಾಗುತ್ತೆ. ಎರಡನೇದು ಹೈಡ್ರೇಷನ್. ನಮ್ಮ ದೇಹದಲ್ಲಿ ನೀರೇನಾದ್ರೂ ಕಡಿಮೆ ಇತ್ತು ಅಂದ್ರೂ ಕೂಡ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚಾಗಿ ನೀರನ್ನ ಕುಡೀರಿ. ಕಡಿಮೆ ಹಾಲು ಬರ್ತಾ ಇದ್ರೂ ಕೂಡ 2 ರಿಂದ 3 ಗಂಟೆಗೆ ಒಮ್ಮೆ ಆದ್ರೂ ಮಗುಗೆ ಹಾಲು ಕುಡಿಸ್ಬೇಕು. ಮಗುವನ್ನ ಎದೆ ಮೇಲೆ ಮಲಗಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಪ್ರೊಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದು ಬ್ರೆಸ್ಟ್ ಮಿಲ್ಕ್ ನ ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಜ್ವೈನ್, ಜೀರಿಗೆ, ಸೋಂಪು, ಮೆಂತೆಕಾಳು ಇಷ್ಟನ್ನು ಒಂದೊಂದು ಸ್ಪೂನ್ ಹಾಕಿ ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಮಾಡ್ಬಿಟ್ಟು ದಿನದಲ್ಲಿ 2 ಸಲ ಕುಡೀರಿ. ಇದು ನಿಮ್ಮ ಬ್ರೆಸ್ಟ್ ಮಿಲ್ಕ್ ನ ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ವೆಯ್ಟ್ ರಿಡ್ಯೂಸ್ ಮಾಡ್ಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಡೈರಿ ಪ್ರಾಡಕ್ಟ್ ನ ದಿನನಿತ್ಯ ಬಳಸಿ. ಮೆಂತೆ ಲಡ್ಡು, ಎಳ್ಳುಂಡೆ ಲಡ್ಡು, ಡ್ರೈ ಫ್ರೂಟ್ಸ್ ಇಂದ ಮಾಡಿದಂತಹ ಲಡ್ಡು ಮತ್ತೆ ಫ್ಲಾಕ್ಸ್ ಸೀಡ್ ಇಂದ ಮಾಡಿದಂತಹ ಲಡ್ಡು ಇದೆಲ್ಲವನ್ನು ಕೂಡ ತಗೊಳ್ಳಿ. ಇದ್ರ ಜೊತೆಗೆ ಪಾಲಕ್ ಸೊಪ್ಪು, ಮೊಟ್ಟೆ, ಕ್ಯಾರೆಟ್, ತೆಂಗಿನೆಣ್ಣೆ, ಬ್ರೌನ್ ರೈಸ್, ಓಟ್ಸ್ ಇದೆಲ್ಲವನ್ನು ಕೂಡ ಬಳಸಿ. ಇದ್ರ ಜೊತೆಗೆ ಹೆಚ್ಚಾಗಿ ಹಸಿರು ತರಕಾರಿ, ಸೊಪ್ಪು, ಹಣ್ಣುಗಳನ್ನ ತಿನ್ನಿ. ಇಷ್ಟು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮಲ್ಲಿ ಎದೆ ಹಾಲು ಹೆಚ್ಚಾಗುತ್ತೆ. ಈ ವಿಷಯನ ಇತರೆ ತಾಯಂದಿರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.